ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಲಾಸ್ಟ್ ವಿಡಿಯೋ ಆಫ್ ಟ್ರಿಪ್ ಸೀರೀಸ್. ಸೊ ಇವತ್ತು 5th ಡೇ ನಮ್ದು ಲಾಸ್ಟ್. ಇನ್ನೇನು ಇವತ್ತು ಎಲ್ಲೆಲ್ಲಿ ಪ್ಲೇಸಸ್ ಅದಾವ ನೋಡ್ಕೊಂಡು ಬೆಂಗಳೂರು ಕಡೆ ಹೋಗ್ತೇವೆ ನೋಡ್ರಿ. ನಿನ್ನೆ ಏನಾತಂದ್ರೆ ನಾ ಬಂದು ರೂಮ್ ಅದು ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ನಾವು ಉಡುಪಿ ಒಳಗೆ ದರ್ಶನ ಮಾಡ್ಕೊಂಬರೋದು ಭಾಳ ಲೇಟ್ ಆಯ್ತು. ಆಮೇಲೆ ಯಾಕೋ ನಮಗೆ ಅಲ್ಲಿ ಸಿಸ್ಟಮ ಸರಿ ಅನ್ನಿಸ್ಲಿಲ್ಲ ಕರೆ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ಅಲ್ಲಿ ಒಂದು ಕರೆಕ್ಟ್ ಲೈನ್ ಇಲ್ಲ, ಏನಿಲ್ಲ, ಕುರಿ ಹಿಂಡಿ ಬಿಟ್ಟಂಗೆ ಒಳಗೆ ದರ್ಶನಕ್ಕೂ ಬಿಡಾಕತ್ತಾರ. ಆಮೇಲೆ ಸೇಮ್ ಮಂದಿನ ದರ್ಶನಕ್ಕೂ ಊಟಕ್ಕೂ ಎರಡೂ ಕಡೆ ಬಿಡಾಕತ್ತಿದ್ರು. ಆಮೇಲೆ ಐ ಮೀನ್ ಪ್ರಸಾದಕ್ಕೆ. ಹಂಗಾಗಿ ಭಾಳ ಗದ್ಲು ಹಿಡಿತಲ್ಲ. ಆಮೇಲೆ ರೋಡ್ಸ್ನು ಇಟೀಟ ಅದಾವ, ಮ್ಯಾಪ್ನು ಎಲ್ಲೆಲ್ಲೋ ಕರ್ಕೊಂಡು ಹೊಂಟು ಬಿಟ್ಟಿತ್ತು. ಹಿಂಗಾತಲ್ಲ, ಒಂದು ಕಡೆ ನಮಗೆ ಮನಿ ಅದಾವ ಅಲ್ಲೇ ಲಾಸ್ಟ್ ಎಂಡಿಗೆ, ಅಲ್ಲಿ ಮಟನೂ ನಮ್ಮ ಕಾರ್ ಹೋದ್ ನೋಡ್ರಿ. ಸೊ ಹಿಂಗಾಗಿ ರೋಡ್ನ ಸುತ್ತದ ಭಾಳ ತ್ರಾಸತ್ತು. ಆ್ಯಕ್ಚುಲಿ ನಾವು 200 ರೂಪೀಸ್ ಸ್ಪೆಷಲ್ ದರ್ಶನ ತೊಗೊಂಡಿದ್ವಿ ಉಡುಪಿ ಮಠಕ್ಕೆ. ಹಾಗಾಗಿ ದರ್ಶನ ಬರೀ 15 ನಿಮಿಷನಾಗ ಆತ. ಬಟ್ ಒಳಗೆ ಹೋಗಕ್ಕೆ 40 ನಿಮಿಷ, ಟ್ರಾಫಿಕ್ನಾಗ ಗಾಡಿ ಪಾರ್ಕ್ ಮಾಡಕ್ಕೆ 40 ನಿಮಿಷ. ಹಿಂಗಾಗಿ ಅಲ್ಲಿ ಭಾಳ ಟೈಮ್ ಹೋಯ್ತು ನಮಗೆ. ಎಲ್ಲಿ ಆಮೇಲೆ ಮಲ್ಪೆ ಬೀಚ್ ಕಡೆ ಅಂತೂ ಇಷ್ಟು ವರ್ಸ್ಟ್ ಐತಲ್ಲ, ಬಂದವರೆಲ್ಲ ಅಲ್ಲಿ ಹೋಗಾಕನ್ನ ಬಡ್ಕೊತಾರ. ಬಟ್ ಹಾಗಾಗಿ ಅವ್ರು ಕರೆಕ್ಟ್ ಮಾಡಬೇಕಾಗಿತ್ತು ಅದನ್ನು, ಟ್ರಾಫಿಕ್ ಇದ್ದು ಕರೆಕ್ಟ್ ಅದು. ಬಟ್ ಏನೂ ಮಾಡಿದ್ದಿಲ್ಲ. ಹಾಗಾಗಿ ಪಾರ್ಕಿಂಗದ್ದು ಭಾಳ ಪ್ರಾಬ್ಲಮ್ ಆಯ್ತು. ಅಲ್ಲಿನೂ ನಂದು ಅರ್ಧ ತಾಸು ಟೈಮ್ ಇಟ್ಟಿದ್ವಿ ನಾವು ಬರೀ ಹೋಗಿ ಬರ್ಬೇಕಂತೇಳಿ. ಅಲ್ಲಿ ಟೈಮ್ ಭಾಳ ಹೋಯ್ತು. ಹಿಂಗಾಗಿ ಬರೋದು ಭಾಳ ಲೇಟ್ ಆಗಿಬಿಡುತ್ತೆ ನಮಗೆ ನಿನ್ನೆ. ಬಟ್ ರೋಡ್ ಚಲೋ ಐತೆ, ಉಡುಪಿ ಧರ್ಮಸ್ಥಳ ರೋಡ್ ಮಸ್ತ್ ಐತಿ. ಹಾಗಾಗಿ ಏನು ರೋಡಿಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿನ ನಮಗೆ ಸ್ವಲ್ಪ ಪಾರ್ಕಿಂಗದ್ದಾತ, ಎಲ್ಲ ಕಿಟಕಿಟಿ ಆತ. ಬಿಟ್ರೆ ದರ್ಶನ ಅಂತೂ ಭಾಳ ಮಸ್ತ್ ಆತ. 15 ಮಿನಿಟ್ಸ್ ಒಳಗೆ ದರ್ಶನ ಆತ. ಆಮೇಲೆ ಅಲ್ಲಿ ಏನೋ ಪೂಜಾ ನಡಕತ್ತಿತ್ತನೋ, ಹಾಗಾಗಿ ಸ್ವಲ್ಪ ಗದ್ದಲ ಜಾಸ್ತಿನೂ ಇತ್ತು. ಈಗಂತೂ ಸುಟಿನ ಟೈಮ್ ಐತಲ್ಲ, ಹಾಗಾಗಿ ಗದ್ದಲ ಜಾಸ್ತಿ ಇತ್ತು. ಬಟ್ ಬೇರೆ ಕಡೆ ನಮಗೆ ಎಲ್ಲೂ ಪ್ರಾಬ್ಲಮ್ ಆಗಲಿಲ್ಲ ಗದ್ದಲದ್ದು. ಉಡುಪಿ ಒಳಗೆ ಒಂದು ಸ್ವಲ್ಪ ಪಾರ್ಕಿಂಗದ್ದಾತ, ಆಮೇಲೆ ಅಲ್ಲಿ ರೋಡ್ಸದ್ದು ಕಿರಿಕಿರಿ ಆತ. ಬಿಟ್ರೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ನಾವು ರೂಮ್ ಮಾಡಿದ್ದು ರಾತ್ರಿ ಎಲ್ಲಿ ಅಂತಂದ್ರೆ ಆರ್ವಾ ರೆಸಿಡೆನ್ಸಿ ಅಂತ ಹೇಳಿ, ಧರ್ಮಸ್ಥಳದಿಂದ 20 ಕಿಲೋಮೀಟರ್ಸ್. ರೂಮ್ ಅಂತೂ ಫುಲ್ ಮಸ್ತ್ ಐತಿ. ಸೇಮ್ 5 ಸ್ಟಾರ್ ರೂಮ್ಸ್ ಹೆಂಗೆ ಇರ್ತಾವಲ್ಲ ಹಂಗೈತಿ. ನಿಮಗೂ ರೂಮ್ ಟೂರ್ ಮಾಡಿಸ್ತೇ ಅಂತಡ್ರಿ. ಹಿಂದೇನು ಕಾಣಿಸತ್ತೈತಲ್ಲ, ಇದೇ ನಮ್ಮ ರೂಮ್ ನೋಡ್ರಿ. ಫುಲ್ ರೂಮ್ ಟೂರ್ ನೋಡಮ್ ಬರ್ರಿ. ಇದು ನಮ್ಮ ರೂಮ್ ನೋಡ್ರಿ. ಸೊ ಆ್ಯಕ್ಚುಲಿ ಎಷ್ಟು ದೊಡ್ಡದು ರೂಮ್ ಐತೆ ನೋಡ್ರಿ. ಒಂದು 20 ಮಂದಿ ಬಂದು ಇರ್ಬೋದು. ನಾವು ನಿನ್ನೆ ರಾತ್ರಿ ಸ್ಟೇ ಆಗಿದ್ದು ರೂಮ್ ಇದೆ. ಹಿಂಗೊಂದು ಕಬರ್ಡ್ ಐತಿ ಇಲ್ಲಿ. ಸೊ ಆರಾಮ್ ನಿಮ್ಮ ಅರ್ಬಿಯದು ಇಟ್ಕೋಬೋದು. ಆಮೇಲೆ 4-5 ಮಂದಿ ಆರಾಮ್ ಮಕ್ಕೊಳ್ಳುವಂಗೆ ಬೆಡ್ ನೋಡ್ರಿ. ಆಮೇಲೆ ಬೆಡ್ ಇಷ್ಟು ಸಾಫ್ಟ್ ಐತಲ್ಲ, ಮಸ್ತ್ ನಿಂತೈತಿ. AC ಐತಿ. ಆಮೇಲೆ ಮೇಕಪ್ ಮಾಡ್ಕೊಳಕ್ಕೆ ನಿಂತ ಹುಡುಗ್ಯಾರಿಗೆ ನೋಡ್ರಿ ಇಲ್ಲಿ ಮಸ್ತ್ ಮಿರರ್. ಆಮೇಲೆ ಲೈಟ್ನು ಐತೆ ಅದ್ರ ಜೋಡಿ. ಇಲ್ಲಿ ಬಾತ್ರೂಮ್ ಐತಿ, ಗೀಝರ್ನೂ ಐತಿ ಒಳಗನ. ಇಲ್ಲಿ ನೋಡ್ರಿ ಹಿಂಗೆ ಸ್ಪೇಸ್ ಕೊಟ್ಟಾರಂದು. ಆಮೇಲೆ ಇನ್ನೊಂದು ರೂಮ್ ಯಾಕೆ ಮಾಡ್ಯಾರ ಅಂತ ಗೊತ್ತಿಲ್ಲ, ಕರೆ ಇದು ಮಸ್ತ್ ಐತಿ. 2 ಸೋಫಾ, 1 ಟೇಬಲ್ ಇಟ್ಟಾರ. ದೊಡ್ಡ ಕರ್ಟನ್ಸ್ ಹಾಕಾರ. ಈ ರೂಮರ್ ಪ್ರೈಸ್ ಎಷ್ಟು? 2000. ಸೊ ಈ ರೂಮ್ ಪ್ರೈಸ್ 2000. ನನ್ನ ಹಸ್ಬೆಂಡ್ಗಂತೂ ಈ ರೂಮ್ ಭಾಳ ಸೇರ್ತು ನೋಡ್ರಿ. ಹೆಂಗೆ ಕುಂತಾರೆ, ಎಷ್ಟು ನೀವೇ ನೋಡ್ರಿ ಇಲ್ಲೇ ಹೆಂಗೆ ಕಾಣಿಸ್ತೈತಿ. ಮಸ್ತ್ ಬೆಡ್ ಐತಿ. ಸೊ ಇದಾಗಿತ್ತು ನಮ್ಮದು ಲಾಸ್ಟ್ ಡೇದು ರೂಮ್ ನೋಡ್ರಿ. ಕಬರ್ಡ್ ಏನಿತ್ತಲ್ಲ ಅದು ಇಷ್ಟು ಸ್ಪೇಷಿಯಸ್ ಇತ್ತು ನೋಡ್ರಿ. ಸೊ 2 ಡೇಸ್ ಅದು ನೀವು ಆರಾಮ್ ಸ್ಟೇ ಆಗಕತ್ರಿ ಅಂದ್ರೆ ರಗಡ ಜಾಗ ಐತಿ. ಆಮೇಲೆ ಎಂಟ್ರೆನ್ಸಿಗೆ ಅವ್ರದ್ದು ರಿಸೆಪ್ಷನ್ ಕೌಂಟರ್ ಏನೈತಲ್ಲ ಅದು ಇಷ್ಟು ಚಂದ ಐತಿ ನೋಡ್ರಿ. ನೀವು ಅಕಸ್ಮಾತ್ ಉಡುಪಿ ಧರ್ಮಸ್ಥಳ ನಡಕ್ಕೆ ರೂಟ್ ನೋಡಾಕತ್ತಿದ್ರಂದ್ರೆ ಇದು ಬೆಸ್ಟ್ ಆಪ್ಷನ್ ಐತಿ. ಹೊರಗಿಂದ ಲುಕ್ ಹಿಂಗೈತಿ ನೋಡ್ರಿ. ನೀವು ಇಲ್ಲಿ ಸ್ಟೇ ಮಾಡ್ಬೇಕಂದ್ರೆ ಆ್ಯಕ್ಚುಲಿ ಮಸ್ತ್ ಆಪ್ಷನ್ ಐತಿ. ಮೇಕ್ ಮೈ ಟ್ರಿಪ್ ಒಳಗೆ ಇದ್ರದ್ದು ಎಲ್ಲ ಡೀಟೇಲ್ಸ್ ಅದು ಐತಿ ನೋಡ್ರಿ. ಸೊ ನೋಡ್ಕೊಂಡು ಬುಕ್ ಮಾಡಿ ಹೋಗ್ರಿ, ಚಲೋ ಐತಿ. ನಾವೇನೋ ರೆಡಿಯಾಗಿ ಎನರ್ಜೆಟಿಕ್ಲಿ ಅಡ್ಡಾಡಕ್ಕೆ ರೆಡಿ ಇರ್ತೇವೆ. ಬಟ್ ನಮ್ಮ ಗಾಡಿನೂ ರೆಡಿ ಇರಬೇಕಲ್ಲ. ಸೊ ಗಾಡಿಗೆ ಈಗ ನಾವು ನಿಂತಿರೋದು ಫ್ಯೂಲ್ ಹಾಕ್ಸಕ್ಕೆ. ಫ್ಯೂಲ್ ಹಾಕಿಸ್ಕೊಂಡು ಇನ್ನು ಹೋಗ್ಬಿಡೋದು ನೋಡ್ರಿ. ಎತ್ತ ನಮ್ಮ ಪಯಣ ಅಂದರೆ ಬೆಂಗಳೂರು ಕಡೆಗೆ. ಸೊ ಬೆಂಗಳೂರು ಅಂದರೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಂಗಿಲ್ಲ. ಈಗ ನಾವು ಆನ್ ದ ವೇ ನಾವು ಹಳೇಬೀಡು ಅದು ನೋಡ್ಕೊಂಡು ಹೋಗ್ಬೇಕಂತದೇವಿ. ಚಾರ್ಮುಡಿ ಘಾಟ್ ಮೇಲೆ ಹೋಗ್ತೇವೆ. ಸಕಲೇಶ್ಪುರ ಬಂದರೆ ಸಕಲೇಶ್ಪುರ ನೋಡ್ಕೊಂಡು ಹೋಗ್ತೇವೆ. ಆಮೇಲೆ ಬೇಲೂರು ಹಳೇಬೀಡು ನೋಡ್ರಿ. ಸೊ 2 ನೋಡ್ಕೊಂಡು ಬೆಂಗಳೂರು ಕಡೆ ಹೋಗೋದು. ಮಸ್ತ್ ಆಯ್ತು ಆ್ಯಕ್ಚುಲಿ ಟ್ರಿಪ್, ಭಾರಿ ರಿಲ್ಯಾಕ್ಸಿಂಗ್. ಆಮೇಲೆ ಎಲ್ಲ ಟೆಂಪಲ್ಸ್ ಒಳಗೆ ಗದ್ದಲ ಇದ್ದಿದ್ದಿಲ್ಲ. ಸೊ ಚಲೋ ಅನ್ನಿಸ್ತು ನೋಡ್ರಿ ನಮಗಂತೂ ಈ ಸತಿ. ಆಮೇಲೆ ಎಲ್ಲ ಟೈಮಿಂಗ್ಸದ್ದು ಹಾಕಿರ್ತೀನಿ, ನಾ ಗುಡಿ ಟೈಮಿಂಗ್ಸದ್ದು ಮೆನ್ಷನ್ ಮಾಡ್ತೀನಿ. ಆಮೇಲೆ ರೂಮ್ಸ್ ಎಲ್ಲಿ ಚಲೋ ಅದಾವಂತ ಇದ್ರೊಳಗೆ ನಿಮಗೆ ಗೊತ್ತಾಗೈತಿ. ಈ ವಿಡಿಯೋ ನಿಮಗೆ ಖರೇನ ಭಾಳ ಹೆಲ್ಪ್ಫುಲ್ ಅನ್ನಿಸ್ತಾವ. ಸೊ ಹಾಗಾಗಿ ಲಾಸ್ಟ್ ಮಟನ ನೋಡ್ರಿ.
ಅಲ್ಲೇ ಚಾರ್ಮುಡಿ ಘಾಟ್ಸ್ ಒಳಗೆ ಒಬ್ಬರು ಗಾಡಿ ಕೆಟ್ಟು ನಿಂತಿತ್ತು. ಟೂರಿಸ್ಟ್ ಅಲ್ರಿ, ಸ್ವಲ್ಪ ಹೆಲ್ಪ್ ಮಾಡೋನು ಅಂಥೇಳಿ ನಾವು ಅಲ್ಲೇ ಸ್ವಲ್ಪ ನಿಂದಿರ್ಸಿದ್ವಿ. ಅದಾದಮೇಲೆ ಒಮ್ಮೆ ಟ್ರಾಫಿಕ್ ಭಾಳ ಆಯ್ತು. ಸ್ವಲ್ಪ ಮುಂದೆ ಬಂದ್ಕೊಳ್ಳಿ ಯಾಕೆ ಇಷ್ಟು ಟ್ರಾಫಿಕ್ ಆಯ್ತು ಅಂತ ಅನ್ಕೊಳ್ಳೋಗ್ಬಿಡ್ದು. ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ನೋಡ್ರಿ. ಘಾಟ್ ಸೆಕ್ಷನ್ ಒಳಗೆ ಹೋಗಬೇಕಾದ್ರೆ ಸ್ವಲ್ಪ ಸಾವಕಾಶನ ಹೋಗ್ರಿ, ಏನಾಗಂಗಿಲ್ಲ. 10 ನಿಮಿಷ ಲೇಟ್ ಆಗ್ಬೋದು ನೀವು ಹೋಗೋ ಪ್ಲೇಸಿಗೆ, ಬಟ್ ಸಾವಕಾಶ ಹೋಗ್ರಿ, ಸೇಫಾಗಿ ಹೋಗ್ರಿ. ಎಲ್ಲರೂ ಹಿಂಗೆ ಗಡ್ಬಡಿ ಮಾಡಿ ಆಕ್ಸಿಡೆಂಟ್ ಅದು ಅಕ್ಕಾವು ನೋಡ್ರಿ. ಅದಾದ್ಮೇಲೆ ನಾವು ಬ್ರೇಕ್ಫಾಸ್ಟಿಗೆ ಅಂತ ಇಲ್ಲಿ ನಿಂದಿರಿಸಿದ್ವಿ. ಪೂರಿ ಬಾಜಿ ತಿಂದ ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ನಾವು ಮುಂಜಾನೆ ನಾಷ್ಟ ಮಾಡಿದ್ದಿಲ್ಲ, ಯಾಕಂದ್ರೆ ಘಾಟ್ ಹತ್ತದಿತ್ತು. ಚಾರ್ಮಡಿ ಘಾಟ್ ಏರಿಸ್ಕೊಂಡು ಫುಲ್ ತೆಳಗಿಳಿದು ಬಂದ್ವಿ. ಬಟ್ ಅಲ್ಲಿ ಆನ್ ದ ವೇ ಒಂದು ಆಕ್ಸಿಡೆಂಟ್ ಆಗಿತ್ತು. ಏನೋ ಮಂದಿ ಸಾವಕಾಶ ಹೋಗಂಗಿನ ಇಲ್ಲ, ಸ್ವಲ್ಪ ಸಾವಕಾಶ ಹೋಗ್ಬೇಕು. ಆಮೇಲೆ ಅಲ್ಲೇ ಎಲ್ಲ ಕಡೆ ಬರ್ದವ್ರು ಅವ್ರು ಆಕ್ಸಿಡೆಂಟ್ ಪ್ರೋನ್ ಝೋನ್ ಅಂತ ಹೇಳಿ. ಆದರೂ ಇಂಥವೆಲ್ಲ ಆಗ್ತಾವ. ಅದಕ್ಕೊಂದು 15 ನಿಮಿಷ ಹೋಯ್ತು. ಆಮೇಲೆ ಒಬ್ರು ಗಾಡಿ ಸ್ಟಾರ್ಟ್ ಆಗವಲ್ತಾಗಿತ್ತು ಬ್ಯಾಟ್ರಿ ಪ್ರಾಬ್ಲಮ್ ಆಗಿ. ಸೊ ಅಲ್ಲೊಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ನಿಂದಿರ್ಸಿದ್ವಿ. ಅಲ್ಲೊಂದು ಅರ್ಧ ತಾಸು ಹೋಯ್ತು. ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಲೇಟ್ ಅಂದ್ರೂ ಏನು, ಈಗ 12 ಆಗೈತಿ. ಈಗ ನಾಷ್ಟ ಮಾಡ್ಕೊಂಡ್ವಿ ನಾವು. 1 ಪ್ಲೇಟ್ ಪೂರಿ ಅಷ್ಟು ತಿಂದ್ವಿ. ಈಗ ನಮ್ದು ಪ್ಲ್ಯಾನ್ ಒಳಗೆ ಸ್ವಲ್ಪ ಚೇಂಜಸ್ ಆಗೈತಿ. ಬೇಲೂರು ಹಳೆಬೀಡು ಮುಗಿಸ್ಕೊಂಡು ತುಮಕೂರಕ್ಕೂ ಹೋಗ್ಬೇಕಂತದೇವು ಟೈಮ್ ಸಿಕ್ಕರೆ. ಸೊ ಇವೆಲ್ಲ ಪ್ಲೇಸಸ್ ಫುಲ್ ಇವತ್ತು ಕವರ್ ಆಗ್ತೈತಿ. ಬಿಸಿಲೂ ಭಾಳ ಐತಿ, ಆಮೇಲೆ ಟ್ರಾಫಿಕ್ನು ಹಂಗೆ ಐತಿ. ಯಾಕಂದ್ರೆ ಅಲ್ಲಿ ಚಾರ್ಮಡಿ ಘಾಟ್ ಒಳಗೆ ಯಾಕಂದ್ರೆ ಕಂಟಿನ್ಯೂಸ್ ಗಾಡಿ ಅದಾವ. ಈಗ ಒಂದು ಹೋಟೆಲ್ ಒಳಗೆ ನಾಷ್ಟ ಮಾಡಿದ್ವಿ. ಅಲ್ಲೇನು ಇಡ್ಲಿ ವಡೆ ಅದು ಇದ್ದಿದ್ದಿಲ್ಲ, ಬರೀ ಪೂರಿ ಚಪಾತಿ ಅಷ್ಟೇ ಇತ್ತು. ಸೊ 1 ಪ್ಲೇಟ್ ಪೂರಿ ತಿಂದ ಈಗ ಹೊಂಟೇವಿ. ಮಧ್ಯಾಹ್ನ ಎಲ್ಲರ ಮತ್ತು ಊಟ ಮಾಡಕ್ಕೆ ಬರ್ತೈತೆ ಅಂತ ಹೇಳಿ. ಈ ಸೈಡ್ ಬಂದ್ರೆ ನೀವು ಹಿಂಗೆಲ್ಲ ಕವರ್ ಮಾಡ್ಬೋದು ನೋಡ್ರಿ ಪ್ಲೇಸಸ್. ಕರೆಕ್ಟ್ ಪ್ಲ್ಯಾನ್ ಮಾಡ್ಕೊಂಡು ಕರೆಕ್ಟ್ ಮುಂಚೆ ಲಘು ಬಿಟ್ರಿ ಅಂದ್ರೆ ಭಾಳ ಪ್ಲೇಸಸ್ ಕವರ್ ಆಕಾವ. ಆಮೇಲೆ ಗುಡಿ ಒಳಗೆ ಗದ್ಲೂ ಇರಂಗಿಲ್ಲ. ಬೇಲೂರು ರೀಚ್ ಆದ್ವಿ ನಾವೀಗ. ಪಾರ್ಕಿಂಗ್ ಮಾಡಿ ಗುಡಿಗೆ ಹೊಂಟೇವಿ. ಕೆಟ್ಟ ಬಿಸಿಲು ಐತೆ ನೋಡ್ರಿ, ಹಂಗಾಗಿ ಗಾಗಲ್ಸ್ ತೊಗೊಂಡು ಹೊಂಟೇವಿ. ಇಲ್ಲಿ ಬಸ್ಗಳು ಭಾಳ ಅದಾವೆ ಆ್ಯಕ್ಚುಲಿ. ಚನ್ನಕೇಶವ ದೇವಾಲಯವನ್ನು ಕೇಶವ ಅಥವಾ ಬೇಲೂರಿನ ವೀರನಾರಾಯಣ ದೇವಾಲಯ ಎಂದು ಕರೆಯಲಾಗುತ್ತದೆ. ಇದು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿ 12ನೇ ಶತಮಾನದ ಹಿಂದೂ ದೇವಾಲಯವಾಗಿದೆ. ಇದು 1117 ಸಿಇ ನಲ್ಲಿ ರಾಜ ವಿಷ್ಣುವರ್ಧನಿಂದ ನಿಯೋಜಿಸಲ್ಪಟ್ಟಿತ್ತು. ಬೇಲೂರಿನಲ್ಲಿ ಯಗಚಿ ನದಿಯ ದಡದಲ್ಲಿ ಮೀಲಾಪುರ ಎಂದು ಕರೆಯಲ್ಪಡುತ್ತದೆ. ಇದು ಆರಂಭಿಕ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದೆ. ಈ ದೇವಾಲಯವನ್ನು 3 ತಲೆಮಾರುಗಳ ಮೇಲೆ ನಿರ್ಮಿಸಲಾಗಿದೆ ಮತ್ತು 103 ವರ್ಷಗಳನ್ನು ಪೂರ್ಣಗೊಳಿಸಲು ತೆಗೆದುಕೊಂಡಿತ್ತು. ಇದು ಹಾಸನ ನಗರದಿಂದ 35 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 220 ಕಿಲೋಮೀಟರ್ ದೂರದಲ್ಲಿದೆ. ಚನ್ನಕೇಶವ ಹಿಂದೂ ದೇವರು ವಿಷ್ಣುವಿನ ಒಂದು ರೂಪ. ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಮತ್ತು ಅದರ ಸ್ಥಾಪನೆಯಿಂದಲೂ ಸಕ್ರಿಯ ಹಿಂದೂ ದೇವಾಲಯವಾಗಿದೆ. ಮಧ್ಯಕಾಲೀನ ಹಿಂದೂ ಗ್ರಂಥಗಳಲ್ಲಿ ಇದನ್ನು ಗೌರವಯುತವಾಗಿ ವಿವರಿಸಲಾಗಿದೆ ಮತ್ತು ವೈಷ್ಣವ ಧರ್ಮದಲ್ಲಿ ಪ್ರಮುಖ ಯಾತ್ರಾ ಸ್ಥಳವಾಗಿ ಉಳಿದಿದೆ. ದೇವಾಲಯವು ಅದರ ಶಿಲ್ಪಗಳು, ಉಬ್ಬುಗಳು, ಫ್ರೈಸ್ಗಳು ಮತ್ತು ಅದರ ಪ್ರತಿಮಾಶಾಸ್ತ್ರ ಶಾಸನಗಳು ಮತ್ತು ಇತಿಹಾಸಕ್ಕಾಗಿ ಗಮನಾರ್ಹವಾಗಿದೆ. ದೇವಾಲಯದ ಕಲಾಕೃತಿಯು 17ನೇ ಶತಮಾನದ ಜಾತ್ಯತೀತ ಜೀವನದ ದೃಶ್ಯಗಳನ್ನು, ನೃತ್ಯಗಾರರು ಮತ್ತು ಸಂಗೀತಗಾರರನ್ನು ಚಿತ್ರಿಸುತ್ತದೆ. ಜೊತೆಗೆ ಹಲವಾರು ಫ್ರೈಸ್ಗಳ ಮೂಲಕ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಂತಹ ಹಿಂದೂ ಪಠ್ಯಗಳ ಚಿತ್ರ ನಿರೂಪಣೆಯನ್ನು ಚಿತ್ರಿಸುತ್ತದೆ. ಇದು ವೈಷ್ಣವ ದೇವಾಲಯವಾಗಿದ್ದು ಶೈವಿಸಂ ಮತ್ತು ಶಾಕ್ಟಿಸಂನಿದಂ ಅನೇಕ ವಿಷಯಗಳನ್ನು ಪೂಜ್ಯ ಪೂರ್ವಕವಾಗಿ ಒಳಗೊಂಡಿದೆ. ಜೊತೆಗೆ ಜೈನ ಧರ್ಮದಿಂದ ಜೀನ ಮತ್ತು ಬೌದ್ಧ ಧರ್ಮದಿಂದ ಬುದ್ಧನ ಚಿತ್ರಗಳನ್ನು ಒಳಗೊಂಡಿದೆ. ಚನ್ನಕೇಶವ ದೇವಾಲಯವು 17ನೇ ಶತಮಾನದ ದಕ್ಷಿಣ ಭಾರತ ಮತ್ತು ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿನ ಕಲಾತ್ಮಕ, ಸಾಂಸ್ಕೃತಿಕ ಮತ್ತು ದೇವತಾಶಾಸ್ತ್ರದ ದೃಷ್ಟಿಕೋನಗಳಿಗೆ ಸಾಕ್ಷಿಯಾಗಿದೆ.
ಈಗ ನಾವು ಹಳೇಬೀಡು ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಂಬರುಂಬರಿ. ಈ ಊರು ಒಂದೊಮ್ಮೆ ಹೊಯ್ಸಳ ವಂಶದ ರಾಜಧಾನಿಯಾಗಿತ್ತು. ಹೊಯ್ಸಳರು 10ನೇ ಶತಮಾನದ ಆರಂಭದಿಂದ 13ನೇ ಶತಮಾನದ ಅಂತ್ಯದವರೆಗೂ ಈಗಿನ ಕರ್ನಾಟಕ ಸೇರಿದಂತೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳನ್ನು ಆಳಿದರು. ಮೂಲತಃ ಹೊಯ್ಸಳರು ಕಲ್ಯಾಣದ ಚಾಲುಕ್ಯರಿಗೆ ಸಾಮಂತರಾಗಿದ್ದುಕೊಂಡೇ ಅಧಿಕಾರವನ್ನು ನಡೆಸಿದರು. 12ನೇ ಶತಮಾನದ ಆರಂಭದಲ್ಲಿ ರಾಜ ವಿಷ್ಣುವರ್ಧನ್ ಮತ್ತು ವೀರಬಲ್ಲಾಳನ ಕಾಲದಲ್ಲಿ ಚಾಲುಕ್ಯರು ಅವನತಿಯನ್ನು ಕಂಡಾಗ ಇವರು ಹೆಚ್ಚು ಸ್ವತಂತ್ರವಾಗಿ ಆಡಳಿತವನ್ನು ನಡೆಸುತ್ತಾರೆ. ಹೊಯ್ಸಳರ ಮೂಲ ಊರು ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿರುವ ಅಂಗಡಿ ಎಂಬ ಪುಟ್ಟ ಗ್ರಾಮ. ಇಂದಿನ ಹಳೇಬೀಡು ಹೊಯ್ಸಳರ ಬಹುಕಾಲದ ರಾಜಧಾನಿಯಾಗಿ ಮೆರೆದಿದ್ದ ಊರು. ಹೊಯ್ಸಳರಿಗಿಂತ ಮುಂಚಿನಿಂದಲೂ ಅಸ್ತಿತ್ವದಲ್ಲಿದ್ದ ಊರಾದ್ದರಿಂದ ಜನಪದವಾಗಿ ಹಳೆಯ ಬೀಡು ಊರು ಹಳೇಬೀಡು ಎಂಬ ರೂಪಾಂತರಗಳನ್ನು ಕಂಡಿದೆ. ಹಳೇಬೀಡು ಕರ್ನಾಟಕದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಹೊಯ್ಸಳೇಶ್ವರ ದೇವಸ್ಥಾನವು ಒಂದು ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಳೇಬೀಡು ಪಟ್ಟಣದಲ್ಲಿರುವ ಶಿವನಿಗೆ ಅರ್ಪಿತವಾದ ಐತಿಹಾಸಿಕ ದೇವಾಲಯವಾಗಿದೆ. ಹಳೇಬೀಡು ಹೊಯ್ಸಳೇಶ್ವರ ದೇವಸ್ಥಾನವನ್ನು ಮುಖ್ಯ ವಾಸ್ತುಶಿಲ್ಪಿ ಕೇತಮಲ 12ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನ್ ಅವರ ಆದೇಶದ ಮೇರೆಗೆ ನಿರ್ಮಿಸಿದರು. ಹೊಯ್ಸಳೇಶ್ವರ ದೇವಸ್ಥಾನವನ್ನು ದ್ವಾರ ಸಮುದ್ರ ಎಂಬ ಮಾನವ ನಿರ್ಮಿತ ಸರೋವರದ ತೀರದಲ್ಲಿ ನಿರ್ಮಿಸಲಾಗಿದೆ. ದೆಹಲಿ ಸುಲ್ತಾನರ ಸೈನ್ಯದ ದಾಳಿಯಿಂದ ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಹಾನಿಯಾಯಿತು. ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ದೋರ ಎಂಬುವನು ಈ ಊರಿನಲ್ಲಿ ದೊಡ್ಡ ಕೆರೆಯೊಂದನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಈ ಕೆರೆಯು 1200 ಎಕರೆಗೂ ಮೀರಿ ವ್ಯಾಪ್ತಿಯನ್ನು ಹೊಂದಿದ್ದು, ಈಗಲೂ ಕೆರೆಯು ನೀರಿನಿಂದ ತುಂಬಿಕೊಂಡಾಗ ಸಮುದ್ರದಂತೆ ತೋರುತ್ತದೆ. ಈ ಕಾರಣದಿಂದಾಗಿಯೇ ಈ ಕೆರೆಯನ್ನು ದೋರ ಸಮುದ್ರ ಎಂದು ಉಲ್ಲೇಖಿಸಿದ್ದಾರೆಂದು ತಿಳಿದುಬರುತ್ತದೆ. ಹಳೇಬೀಡಿನ ಐತಿಹಾಸಿಕ ನಾಗರಿಕತೆಯು ಇಂದಿಗಿಂತಲೂ ಉತ್ತಮವಾಗಿದೆ ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. ಅಂದು ಹೆಚ್ಚಿನವರು ಕೃಷಿಕರಾಗಿದ್ದು ವಸ್ತು ವಿನಿಮಯ ಪದ್ಧತಿಯನ್ನು ಅನುಸರಿಸಿಕೊಂಡು ಬರುತ್ತಾರೆ. ಹೊಯ್ಸಳರ ರಾಜಕೀಯ ಮತ್ತು ಆರ್ಥಿಕ ಕೇಂದ್ರ ಸ್ಥಾನವಾಗಿದ್ದ ಈ ಊರು ಇಂದಿನ ಯಾವ ರಾಜಧಾನಿಗಿಂತಲೂ ಕಡಿಮೆ ಇರಲಿಲ್ಲವೆಂದು ಅಂದುಕೊಳ್ಳಬಹುದು. ಊರಿನ ರಾಜ ಬೀದಿಗಳಲ್ಲಿ ನ್ಯಾಯವಾದಿಗಳು, ಆರ್ಥಿಕ ಪರಿಣಿತರು, ದೊಡ್ಡ ವ್ಯಾಪಾರಸ್ಥರು, ವಿದ್ವಾಂಸರು ಮತ್ತು ಧಾರ್ಮಿಕ ಮುಖಂಡರು ವಾಸವಾಗಿರುತ್ತಾರೆ. ಇಂದು ಹಳೇಬೀಡಿನ ಜನಸಂಖ್ಯೆ ಸುಮಾರು 10,000ದಷ್ಟಿದ್ದು ಎಲ್ಲ ಅತ್ಯಾಧುನಿಕ ಸೌಲಭ್ಯಗಳು ದೊರಕುತ್ತಿವೆ. ವಾಸಿಸುತ್ತಿರುವ ಜನರಲ್ಲಿ ಅರ್ಧದಷ್ಟು ಮಂದಿ ಕೃಷಿಕರಿದ್ದು ಉಳಿದಂತೆ ಸರ್ಕಾರಿ ನೌಕರರು, ವ್ಯಾಪಾರಸ್ಥರು ಮುಂತಾಗಿ ಹಂಚಿ ಹೋಗಿದ್ದಾರೆ. ಇಂದಿಗೂ ಕೃಷಿ ಉತ್ಪನ್ನಗಳೇ ಇಲ್ಲಿನ ವ್ಯಾಪಾರದ ಮುಖ್ಯ ವಸ್ತು. ಹೊಯ್ಸಳರ ಕಾಲದಲ್ಲಿ ಈ ಪ್ರಾಂತ್ಯವು ದಟ್ಟವಾದ ಮಲೆನಾಡಾಗಿದ್ದು, ನಾಡಿನ ವಾಸ್ತುಶಿಲ್ಪಕಲೆಯನ್ನು ಶ್ರೀಮಂತಗೊಳಿಸುವಲ್ಲಿ ಹೊಯ್ಸಳರ ಕೊಡುಗೆ ಅಪಾರ. ಬೇಲೂರು ಹಳೇಬೀಡಿನಲ್ಲಿ ಅದ್ಭುತ ದೇವಾಲಯ ನಿರ್ಮಾಣಕ್ಕೂ ಮುನ್ನ ಅವರು ನಿರ್ಮಾಣ ಮಾಡಿದ ದೇವಸ್ಥಾನ ಬೆಳವಡಿಯ ವೀರನಾರಾಯಣ ಸ್ವಾಮಿ ದೇವಾಲಯ. ಜಿಲ್ಲೆಯ ಬೆಳವಾಡಿಯಲ್ಲಿರುವ ವೀರನಾರಾಯಣ ದೇವಾಲಯ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ವಿಭಿನ್ನ ಮತ್ತು ಆಕರ್ಷಕ. 108ನೇ ವಿಭಿನ್ನ ಶೈಲಿಯ ಕೆತ್ತನೆಯನ್ನು ಹೊಂದಿರುವ ಈ ದೇವಾಲಯದ ನಿರ್ಮಾಣವು ವಿಮಾನ ಗೋಪುರವನ್ನು ಹೊಂದಿದೆ. ನಾವು ಬೇಲೂರು ಹಳೇಬೀಡು ನೋಡಿಕೊಂಡು ತುಮಕೂರು ಕಡೆ ಹೋಗಲಿಲ್ಲ. ನಮ್ಮ ಪ್ಲೇನ್ ಚೇಂಜ್ ಆಗಿ ನಾವು ಬಂದಿದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ನೋಡ್ರಿ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನವು ಭಾರತದ ಕರ್ನಾಟಕ ರಾಜ್ಯದ ಕುಣಿಗಲ್ ಪಟ್ಟಣದ ಯಡಿಯೂರು ಗ್ರಾಮದಲ್ಲಿ ನೆಲೆಸಿಕೊಂಡಿರುವ ಒಂದು ಯಾತ್ರಾ ಕೇಂದ್ರವಾಗಿದೆ. ಈ ದೇವಸ್ಥಾನವು ಬೆಂಗಳೂರಿನಿಂದ 93 ಕಿಲೋಮೀಟರ್ ಐತಿ. ಆಮೇಲೆ ಇದರ ಟೈಮಿಂಗ್ ಏನಂದ್ರೆ ಮುಂಜಾನೆ 4:15 ಸ್ಟಾರ್ಟ್ ಆತಂದ್ರೆ ಸಂಜಿಕೆ 8:30 ಮಟ ಇರ್ತೈತೆ ನೋಡ್ರಿ. ಸಿದ್ಧಲಿಂಗೇಶ್ವರರು ತಮ್ಮ 8ನೇ ವಯಸ್ಸಿನಲ್ಲಿ ಗೋಸಲ ಮಠದ ಗುಬ್ಬಿ ಚನ್ನಬಸವೇಶ್ವರ ಶಿವಯೋಗಿಗಳಿಂದ ದೀಕ್ಷೆ ಪಡೆದರು. ನಂತರ 701 ವಿರಕ್ತರೊಂದಿಗೆ ಹಿಮಾಲಯ ಪ್ರದೇಶದಲ್ಲಿ ಸಂಚರಿಸಿದರು. ಅಲ್ಲಿಂದ ಬಂದ ನಂತರ ಅವರು ಕೆಗ್ಗೇರೆ ಬಳಿಯ ತೋಟವೊಂದರಲ್ಲಿ ಕಠಿಣ ತಪಸ್ಸು ಕೈಗೊಂಡರು. ಅವರು ನಾಗಿನಿ ನದಿಯ ಎಡೆದಂಡೆ ಮೇಲಿರುವ ಯಡಿಯೂರಿನಲ್ಲಿ ಸಜೀವ ಸಮಾಧಿಯಾದರು. ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರ. ನಾವು ಅಲ್ಲಿ ಗುಡಿ ಒಳಗೆ ದರ್ಶನ ಅದು ಮಾಡಿಕೊಂಡು ಈಗ ನಮ್ಮ ಪಯಣ ಬೆಂಗಳೂರು ಕಡೆ ಸ್ಟಾರ್ಟ್ ಆಯ್ತು ನೋಡ್ರಿ. ಭಯಂಕರ ಟ್ರಾಫಿಕ್ ಇತ್ತು.
ಇಷ್ಟು ಚಲೋ ರೋಡ್ ಐತಿದ. ಆಮೇಲೆ ದಶಪಥ ಅಂತಾರೆ ಇದಕ್ಕೆ. ಇಷ್ಟಾದರೂ ಟ್ರಾಫಿಕ್ ಭಾಳನ ಇತ್ತು. ಎಸ್ಪೆಷಲಿ ಬೆಂಗಳೂರು ಮೈಸೂರು ಹೈವೇ ಇಷ್ಟು ಸ್ಪೀಡ್ ಆಗೈತ್ಲ, ಈಗ ಆರಾಮ್ ಮುಟ್ಬೋದಂತ ಎಲ್ಲರೂ ಅನ್ಕೊಂತಾರೆ. ಎಸ್ ಹೌದು, ಬೆಂಗಳೂರು ಮೈಸೂರು ಹಳಿ ಹೈವೇ ಒಳಗೆ ನೀವು ಎಷ್ಟೋ ಆರಾಮ್ ಸ್ಪೀಡ್ ಬರ್ಬೋದು. ಬಟ್ ಬೆಂಗಳೂರಿಂದ ನಿಮ್ಮ ಮನೆಗಳು ಮುಟ್ಟೋದ ಒಂದು ದೊಡ್ಡ ಕೆಲಸ ನೋಡ್ರಿ. ಯಾಕಂತಂದ್ರೆ ಹೈವೇ ಒಳಗೆ ಆರಾಮ್ಸೆ ಸ್ಪೀಡ್ ಬಂದು ಬಿಡ್ತೀರಿ. ಬಟ್ ಅದಾದ್ಮೇಲೆ ಮನೆ ಮುಟ್ಟೋದೈತಲ್ಲ ಅಲ್ಲೇ ತ್ರಾಸು. ಯಾಕಂದ್ರೆ ಟ್ರಾಫಿಕ್ ಭಾಳ ಕೂಡ್ಕೊಂಡ್ಬಿಡ್ತೈತಿ. ನೀವು ಯಾರ ಬೆಂಗಳೂರು ಮೈಸೂರು ಹೈವೇ ಇನ್ನು ಟ್ರಾವೆಲ್ ಮಾಡಿಲ್ಲಪ್ಪ ಅಂತಂದ್ರೆ ಒಮ್ಮೆ ಟ್ರಾವೆಲ್ ಮಾಡಿರಿ. ರೋಡ್ ಜರ್ನಿ ಚಲೋ ಅನ್ನಿಸ್ತೈತಿ. ಯಾಕಂದ್ರೆ ಫುಲ್ ಗಾಡಿ ಎಲ್ಲ ಸ್ಪೀಡ್ ಹೋಗ್ತಿರ್ತಾವ. ಆಜು ಬಾಜು ಸೀನ್ ಚಲೋ ಐತಿ. ಆಮೇಲೆ ಚಲೋ ರೆಸ್ಟೋರೆಂಟ್ಸ್ ಎಲ್ಲ ನಿಯರ್ ಬೈ ಅದಾವ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಐಟಮ್ಸ್ ಎಲ್ಲ ಹಿಂಗೆ ಮಾರಾಕಿಟ್ಟಾರ. ಮಾರ್ಬಲ್ದದು ಹಿಂಗೆ ಶಾಪಿಂಗ್ ಮಾಡಕ್ಕೂ ಅದು ಚಲೋ ಐತಿ. ಮಸ್ತ್ ಅನ್ನಿಸ್ತೈತಿ ನೋಡ್ರಿ ರೋಡ್ ಜರ್ನಿ ಪ್ರಿಫರ್ ಮಾಡೋರಿಗೆ. ಬಟ್ ಇದ ನೋಡ್ರಿ ಪ್ರಾಬ್ಲಮ್ ಟ್ರಾಫಿಕ್ಕಿಂದ. ಬೆಂಗಳೂರು ಸಮೀಪ ಬಂದಂಗೆ ಕೆಟ್ಟ ಟ್ರಾಫಿಕ್ ಆಗಿಬಿಡ್ತೈತಿ. ಸೊ ಏನು ಮಾಡಕ್ಕೆ ಬರಂಗಿಲ್ಲ. ಬೆಂಗಳೂರು ಹಂಗೆ ಐತಲ್ಲ, ನಿಮ್ಗೆ ಗೊತ್ತೈತಿ ಎಷ್ಟು ಟ್ರಾಫಿಕ್ ಏರಿಯಾ ಐತಂತ. ಓಕೆ, ಟ್ರಾಫಿಕ್ ಸೈಡ್ ಇಡೋಣ ಬರ್ರಿ. ಈಗ ನಮ್ದು ಟ್ರಿಪ್ ಹೆಂಗೆ ಅನ್ನಿಸ್ತು ವಿಡಿಯೋಸ್ ನಿಮಗೆ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳೋದು ಮರಿಬೇಡ್ರಿ. ಯಾಕಂದ್ರೆ ಇದು ಮಡಿಕೇರಿ ಟ್ರಿಪ್ ನಾವೇನು 5 days ಹೋಗಿದ್ವಲ್ಲ, ಲಾಸ್ಟ್ ವಿಡಿಯೋ ಆಗಿತ್ತು ನೋಡ್ರಿ ಇದು. ಸೊ ನೀವು ನೋಡಿರ್ಬೋದು ನಾವು ಮಡಿಕೇರಿ ಅಡ್ಡಾಡಿದ್ದು, ಧರ್ಮಸ್ಥಳ, ಉಡುಪಿ, ಆಮೇಲೆ ಲಾಸ್ಟ್ ಡೇ ನಾವು ಅಡ್ಡಾಡಿದ್ದು ಎಲ್ಲಿ ಅಂಥೇಳಿ ಈ ವಿಡಿಯೋ ಮುಖಾಂತರ ನೀವು ನೋಡಿರಿ. ಈ ವಿಡಿಯೋಸಿಂದ ನಿಮಗೂ ಸ್ವಲ್ಪ ಟೆಂಪಲ್ಸ್ ಟೈಮಿಂಗ್ಸ್ ಆಯ್ತು, ಟೆಂಪಲ್ಸ್ ಎಲ್ಲದಾವು, ರೂಟ್ ಹೆಂಗೆ ಅದರದ್ದು ಮಾಹಿತಿ ಸಿಕ್ಕೇತ್ ಅನ್ಕೊತೀನಿ. ಸ್ವಲ್ಪ ನನಗೆ ಗೊತ್ತಿಷ್ಟು ಮಟ್ಟಿಗೆ ನಾನು ಇನ್ಫಾರ್ಮೇಷನ್ ಕೊಡೋಕೆ ಟ್ರೈ ಮಾಡೇನಿ. ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಭಾಳಷ್ಟು ಮಂದಿಗೆ ಆ್ಯಕ್ಚುಲಿ ಶೇರ್ ಮಾಡಿರಿ. ಯಾಕಂದ್ರೆ ನನಗೆ ಎಷ್ಟು ಗೊತ್ತೈತೆ ಅದ್ರ ಮಾಹಿತಿಯಾರ ಕೊಡೋಕೆ ಟ್ರೈ ಮಾಡೇನಿ. ಆಮೇಲೆ ನಮ್ಮ ಸೈಡ್ದವ್ರನ್ನೂ ಸ್ವಲ್ಪ ಬೆಳೆಸೋಣಂತ, ನಮ್ಮನ್ನು ಬೆಳೆಸ್ರಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.